ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಪ್ರೊಫೆಸರ್ ಭಗವಾನ್ ಅವರು ಶ್ರೀರಾಮನ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಅವರ ನಾಲಿಗೆ ಇತಿಮಿತಿಯಲ್ಲಿ ಇರಬೇಕು. ನಾಳೆ ಹೈಕೋರ್ಟ್ನಲ್ಲಿ ದೂರು ಸಲ್ಲಿಸಲಾಗುವುದೆಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಧರ್ಮ, ಗ್ರಂಥ ಅಥವಾ ದೇವರ ಬಗ್ಗೆ ಅವಮಾನ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಸಂವಿಧಾನವು ಪರಸ್ಪರ ಗೌರವ ಕಾಪಾಡಲು ಹೇಳುತ್ತದೆ. ಶ್ರೀರಾಮನ ಬಗ್ಗೆ ಅವಹೇಳನೆ ಮಾಡಿದರೆ ಸಹಿಸಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ರಾಮಾಯಣ ಬರೆದ ಮಹರ್ಷಿ ವಾಲ್ಮೀಕಿ ಅವರಿಗೆ ಕೂಡ ಇಂದು ಅಪಮಾನ ಮಾಡಿದಂತಾಗಿದೆ. ಪದೇ ಪದೇ ಈ ರೀತಿಯ ಹೇಳಿಕೆಗಳು ಸಮಾಜದ ಶಾಂತಿ ಕದಡುವ ಕೆಲಸ ಮಾಡುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರೊಫೆಸರ್ ಭಗವಾನ್ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿ ತಕ್ಷಣ ಬಂಧಿಸಬೇಕು. ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಹೇಳಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಇತ್ತೀಚೆಗೆ ಹರಿಹರದಲ್ಲಿ, ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಪ್ರೊಫೆಸರ್ ಭಗವಾನ್, ಮೈಸೂರಿನ ಪ್ರೊಫೆಸರ್ ಭಗವಾನ್ ಅವರು ರಾಮನ ಬಗ್ಗೆ ಅತ್ಯಂತ ಕೀಳಮಟ್ಟದಲ್ಲಿ ಮಾತಾಡಿದ್ದಾರೆ. ನಾನು ಹೇಳೋದು, ಸಂವಿಧಾನದಲ್ಲೇ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಯಾರದೇ ನಂಬಿಕೆ, ಯಾವುದೇ ದೇವರ ಸಂಬಂಧಪಟ್ಟ ಯಾವುದೇ ಗ್ರಂಥದ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಅವಹೇಳನ, ಅಪಮಾನ, ಅಪಪ್ರಚಾರ ಮಾಡೋಗಿಲ್ಲ. ನಿಮಗೆ ನಂಬಿಕೆ ಇರಲಿಕ್ಕಿಲ್ಲ, ನೀವು ಮನೆಯೊಳಗೆ ಚರ್ಚೆ ಮಾಡಿಕೊಡ್ರಿ, ಮನೆಯೊಳಗೆ ಪೂಜೆ ಮಾಡಬೇಡ್ರಿ, ಮನೆಯೊಳಗೆ ನೀವೇನೋ ಅದ್ರ ಬಗ್ಗೆ ಮಾತಾಡಿಕೊಡ್ರಿ. ಆದರೆ ಸಾರ್ವಜನಿಕವಾಗಿ ಆ ರೀತಿ ಮಾಡೋಂಗಿಲ್ಲ ಅಂತನ್ನುವಂಥದ್ದು ಈ ತಲೆ ಹಿಡಕ, ತಲೆ ಕೆಟ್ಟೋ ಇವನು ಮೂರಾಬಟ್ಟೆ ಆದಂಥ ಭಗವಾನ್ ನಮಗೆ ಏನಾದರೂ ಈ ಸಂವಿಧಾನ ಬಗ್ಗೆ ಪರಿಜ್ಞಾನ ಇದೆಯಾ? ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಂಥ ಇದು ಹಾಗಾದರೆ ವಾಲ್ಮೀಕಿಗೆ ಅಪಮಾನ ಮಾಡ್ತಾ ಇದ್ರಿ. ಒಬ್ಬ ವಾಲ್ಮೀಕಿ ಋಷಿ ಅಂತ ಹೇಳಿದಂಥ ಋಷಿ 16,000 ವರ್ಷದಿಂದ ರಾಮನ ಬಗ್ಗೆ ಬರೆದಂಥ ಆ ಗ್ರಂಥ ಇವತ್ತಿಗೂ ಜೀವಂತ ಇದೆ, ಇವತ್ತಿಗೂ ಪಠನ ಆಗತ್ತೆ, ಇವತ್ತಿಗೂ ನಾವು ಮನನ ಮಾಡ್ತೀವಿ. ಸೊ ಅಂಥ ರಾಮನ ಬಗ್ಗೆ ಇಷ್ಟು ಕೆಟ್ಟ ಕೀಳಮಟ್ಟದ್ದು. ಭಗವಾನ್ ಹುಷಾರಿರಿ, ನೀವೇನು ಬೇಕಾದ ಮಾತಾಡಬಹುದು ಅಂತನ್ನುವಂಥದ್ದು ನೀವು ಯೋಚನೆ ಮಾಡಿದರೆ ಸ್ವಾತಂತ್ರ್ಯ ಅಲ್ಲಿ, ಇದು ಸ್ವೇಚ್ಛಾಚಾರ. ಇದು ನಾಲಿಗೆ ಕಿತ್ತ ಬಿಸಾಕ್ಬೇಕಾಗತ್ತೆ. ನಮ್ಮ ರಾಮನ ಬಗ್ಗೆ ಮಾತಾಡ್ತೀರಿ? ಈ ದೇಶದಲ್ಲಿ ಕಣದಲ್ಲಿ ರಾಮಿದ್ದಾನೆ, ಮನದಲ್ಲಿ ರಾಮಿದ್ದಾನೆ. ಸೊ ರಾಮನ ಬಗ್ಗೆ ಮಾತನಾಡುವಷ್ಟು ಧೈರ್ಯ ಬಂತ ನಿಮಗೆ? ಮೇಲಿಂದ ಮೇಲೆ ಆಗ್ತಾ ಇದೆ, ಮೇಲಿಂದ ಮೇಲೆ ನೀವು ಮಾಡ್ತಾ ಇದ್ದೀರಿ, ಪರ್ಪಸ್ಲಿ ಮಾಡ್ತಾ ಇದ್ರಿ ನೀವು. ನಾನು ಹೇಳೋದು, ಸರ್ಕಾರ ಇಮಿಡಿಯೇಟ್ ಸೋಮೋಟೋ ಕೇಸ್ ಯಾಕೆ ಹಾಕಿಲ್ಲ? ಯಾಕೆ ಹಾಕಲಿಲ್ಲ ನೀವು? ಪೊಲೀಸ್ ಡಿಪಾರ್ಟ್ಮೆಂಟ್ ನೀವಿನ ಕತ್ತೆ ಕಾಯ್ತಾ ಇದ್ದೀರಾ? ಇದೇ ಅಲ್ಲನ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರ್ತಿದ್ರ ನೀವು? ಸೊ ರಾಮನ ಬಗ್ಗೆ ಅವಹೇಳನ ಮಾಡಿದರೆ ನಾವು ಸಹನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರದವ್ರು ಕ್ರಮ ತಗೊಳ್ಳದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಮನೆ ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಇಮಿಡಿಯೇಟ್ ಸೋಮೋಟಿವ್ ಹಾಕಿ, ಇಮಿಡಿಯೇಟ್ ಅರೆಸ್ಟ್ ಮಾಡಿ, ಆ ವ್ಯಕ್ತಿಯ ನಾಲಿಗೆನೋ ಅಥವಾ ಏನು ಅಂತನ್ನೋದು ಯೋಚನೆ ಮಾಡಬೇಕಾಗಿದೆ. ಸೊ ಇಂಥ ವಿಚಿತ್ರವಾದಂಥ ಮಾನಸಿಕತೆ ಇರುವಂಥ ಭಗವಾನರನ್ನು ಆಸ್ಪತ್ರೆಗೆ, ಯಾವುದಾದ್ರು ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲು ಅವನು ಜೈಲಿಗೆ ಹಾಕಬೇಕು ಅಂತನ್ನುವಂಥದ್ದು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾಳೆ ಅವರ ವಿರುದ್ಧ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿ ಹಾಕ್ತಾ ಇದ್ದೀನಿ, ಅವ್ರ ವಿರುದ್ಧ ಕೇಸ್ ಹಾಕ್ತಾ ಇದ್ದೀನಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।